ಭೈರತಿ ರಣಗಲ್ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದ್ದು. ಇವತ್ತು ನರ್ತಕಿ ಥಿಯೇಟರ್ ಮುಂದ್ಗಡೆ ನಾವಿದ್ದೀವಿ. ಸೊ ಈ ಸಂಭ್ರಮವನ್ನು ನೋಡ್ತಿರ್ಬೋದು, ಯಾಕಂದ್ರೆ ಶಿವಣ್ಣನ ಲುಕ್ ನಲ್ಲಿ ಅಭಿಮಾನಿಗಳು ಬಂದು ಈ ಸಿನಿಮಾವನ್ನು ನೋಡ್ತಾರೆ ಅಂತ. ಸೊ ಈ ಬಗ್ಗೆ ಮಾತಾಡ್ತೋಣ. ಸರ್ ನಮಸ್ತೆ. ಮಫ್ತಿನಲ್ಲಿ ಇಂಟ್ರೋಲ್ ಬ್ಲಾಕ್ ನಲ್ಲಿ ಬಂದ್ರು ಕೂಡ ಶಿವಣ್ಣ ಆ ಪಾತ್ರ ಕೊಟ್ಟಂತ ವೈಬ್ ಇಲ್ಲ, ನೆಕ್ಸ್ಟ್ ಲೆವೆಲ್ ಅದು. ಸೊ ಆ ಪಾತ್ರನೇ ಇವತ್ತು ಸಿನಿಮಾ ಬರ್ತಾ ಇದೆ ಭೈರತಿ ರಣಗಲ್. ಎಷ್ಟು ಎಕ್ಸೈಟ್ಮೆಂಟ್ ಇದೆ ಸಿನಿಮಾ ಮೇಲೆ ಅಂತ ಸರ್ ನೋಡಿ, ನೀವು ಮಫ್ತಿ ಅಂದ ತಕ್ಷಣ ಮೈಯೆಲ್ಲ ರೋಮಾಂಚನ ಆಗ್ಬಿಡ್ತು. ನಾರಿ ನಮ್ಮ ರೋಮಗಳೆಲ್ಲ ಹಂಗೆ ನಿಂತ್ಕೊಬಿಡ್ತು. ಯಾಕೆಂದ್ರೆ ಅಷ್ಟು ಪವರ್ ಮಫ್ತಿ. ಶಿವಣ್ಣನ ಲುಕ್ಕೇ ಮಫ್ತಿ, ಶಿವಣ್ಣನ ಗೆಟಪೇ ಮಫ್ತಿ. ಶಿವಣ್ಣಂದ ಇದೆ ಆ ಲುಕ್ಕು, ಅವ್ರ ಸ್ಟೈಲು, ಅವ್ರ ಲಾಂಗಿಟ್ರಿ ಅಂಟ್ರು ಕರ್ನಾಟಕನೇ ಫುಲ್ ಮಫ್ತಿ, ಅಷ್ಟು ಪವರ್ಫುಲ್. ಈಗ ಭೈರತಿ ರಣಗಳಲ್ಲಿ ಫ್ಲಾಶ್ ಬ್ಯಾಕ್ ಅದ್ರ ಹಿಂದೆ ಸ್ಟೋರಿ ಬತ್ತವ್ರೇನ್ರೆ ನಾವಿನ್ನ ಹಿಂಗಿರ್ಬೇಕು ನೋಡಿ. 4 ಗಂಟೆಯಿಂದ ಎಲ್ಲ ಹಿಂಗಿದ್ದಾರೆ, ಯಾರು ಏನು ಹೇಳೋದಿಲ್ಲ. ಒರಿಜಿನಲ್ ಶಿವಣ್ಣನೇ. ಒಂದ್ ಕಡೆ ಗ್ಯಾಂಗ್ಸ್ಟರ್ ಸಿನಿಮಾ ಈ ತರ ಕತೆ ಅಂತಂದ್ರೆ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ ಶಿವಣ್ಣನ ಸಿನಿಮಾ ಬಂದಾಗ. ಈಗ ಹಿಂದೆ ಬಂದಂತ ಸಾಕಷ್ಟು ಸಿನಿಮಾಗಳಿದೆ, ಬಟ್ ಮಫ್ತಿ ಅನ್ನೋ ಕ್ಯಾರೆಕ್ಟರ್ ಬರುತ್ತಲ್ಲ ಭೈರತಿ ರಣಗಲ್ ಅಂತ, ಅದು ನಿಮಗೆ ಕೊಟ್ಟು ಖುಷಿ ಎಷ್ಟಿದೆ ಅಂತ ಅನ್ಬಿಟ್ಟು ಆ ಪಾತ್ರ. ಸರ್ ಆ ಪಾತ್ರಕ್ಕೋಸ್ಕರ ಸರ್ ನಾವು 6-7 ವರ್ಷ ನಾವು ಒಂಥರ ಅದನ್ನ ಪಕ್ಷಿ ಅಂತಾರ, ಆ ಥರ ಜಾತಕ ಪಕ್ಷಿ ಥರ ಕಾಯ್ತಾ ಇದ್ದೀವಿ. ಭೈರತಿ ರಣಗಲ್ ಬರುತ್ತಂತೆ. ಕೊರೋನಾ ಟೈಮಲ್ಲೂ ಕಾಯ್ದಿದ್ದೀವಿ ಸರ್ ನಾವು ಅದಕ್ಕೋಸ್ಕರ. ಯಾಕೆಂದ್ರೆ ಭೈರತಿ ರಣಗಲ್ ಮಾಡಬೇಕು. ನರ್ತನವ್ರು ಸಿಕ್ತಾಗೆಲ್ಲ ಅಭಿಮಾನಿಗಳು ಕೇಳಿದೀವಿ, ಸರ್ ಹೆಂಗ್ ಮಾಡ್ಬೋದು ಸರ್ ಏನು ಮಾಡಿ ಸರ್ ಅಂತ. ಭೈರತಿ ರಣಗಲ್ ಅಂತ ಪೋಸ್ಟ್ರು ನೋಡು, ಆ ಚೇರು, ಆ ಲುಕ್ಕು ನೋಡಿದ ತಕ್ಷಣ ಎಲ್ಲಾರು ಕಳೆದೋಗ್ಬಿಟ್ಟು ಇವತ್ತು ಬಂದಿದ್ದೀವಿ. ಪ್ರತ್ಯೇಕವಾಗಿ ಯಜಮಾನ್ರ ದರ್ಶನ ಮಾಡಕ್ ಬಂದಿದ್ದೀವಿ. ಏನೇ ಇದ್ರು ಯಜಮಾನ್ರೆ ಕರ್ನಾಟಕ ಚಿತ್ರರಂಗದಲ್ಲಿ ವರ್ಷ ಪೂರ್ತಿ ಎಲ್ಲ ಟೆಕ್ನಿಷಿಯನ್ಸ್ಗಳು ಅನ್ನದಾನ ಹಾಕೋಂತ ಏಕೈಕ ವ್ಯಕ್ತಿ ನಮ್ಮ ಶಿವಣ್ಣ. ಅಣ್ಣವ್ರ ಕುಟುಂಬನೇ ಅನ್ನದಾನಕ್ಕೆ ಫೇಮಸ್. ಅಣ್ಣವ್ರ ಕುಟುಂಬ ಅಂದ್ರೆ ಯಾವ ರೀತಿ ಅಂದ್ರೆ ಅವರು ಬೆಳಿತಾರೆ, ಅಭಿಮಾನಿಗಳು ಬೆಳೆಸ್ತಾರೆ, ಅವ್ರ ಸುತ್ತಮುತ್ತ ಕಲಾವಿದರು ಬೆಳೆಸ್ತಾರೆ. ಅದಕ್ಕೆ ದೊಡ್ಡ ಮನೆ ಅನ್ನೋದು. ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮನೆಗೆ ಅಂತ ಒಂದು ಹೆಸರಿದೆ. ಯಾರು ಏನೇ ಹೇಳಿ ಏನೇ ಮಾಡ್ಲಿ ಬೇರೆಯವರೆಲ್ಲ ಮಾಡ್ತಾರೆ ಜಾತ್ರೆ. ರಾಜವಂಶ ಅಭಿಮಾನಿಗಳು ಮಾಡೋದೆಲ್ಲ ಚರಿತ್ರೆ. ಭೈರತಿ ರಣಗಲ್ ರಿಪೀಟ್, ಜೋಗಿ ಓಂ ಮತ್ತೆ ರಿಪೀಟ್ ಆಗ್ತಾ ಇದೆ. ಎಲ್ಲ ಕರ್ನಾಟಕ ಜನತೆಗೆ ಅಬ್ದೂಟ ಹಾಕದಂತ ಗ್ಯಾರಂಟಿ. ನಾವು ಅಪ್ಪಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು, ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು. ನಾವೇನಿದ್ರು ದೊಡ್ಡ ಮನೆ ಅಂದ್ರೆ ದೊಡ್ಡ ಮನೆನೇ. ದೊಡ್ಡ ಮನೆ ಮುಂದೆ ಯಾರೂ ಇಲ್ಲ. ಇವಾಗ ಯಾರ್ಯಾರೋ ಟೋಲ್ ಮಾಡ್ತಾ ಇದ್ದಾರೆ, ಅವೆಲ್ಲ ಮಾಡಬೇಡಿ. ನಾವು ಹೇಳೋದು ಇಷ್ಟ, ಅಭಿಮಾನಿಗಳು ಕನ್ನಡಕ್ಕೋಸ್ಕರ, ಕನ್ನಡ ನಾಡಿಗೋಸ್ಕರ ಓಡಾಡಿ. ಯಾರು ಅಭಿಮಾನಿಗಳು ಆದ್ರೂ ಯಾಕೆ ಟೋಲ್ ಮಾಡ್ಬೇಕು ಹೇಳಿ? ಏನಕ್ಕೆ ಮಾಡ್ಬೇಕು? ಯಾರಿಂದ ಏನಾಗುತ್ತೆ? ಅದಕ್ಕೆ ಭೈರತಿ ರಣಗಲ್ ಅನ್ನೋದು ಕೋಟ್ಯಾಂತರ ಜನ 106 ದಿನ ಓಡಿ ಪ್ರಪಂಚಕ್ಕೆ ಗಿರಿತಾಗಿ ಶಿವಣ್ಣವ್ರೆ, ಅಣ್ಣವ್ರೆ, ಪುನೀತವ್ರೆ, ಇನ್ನೊಬ್ರು ಹೀರೋಗಳ ಬಗ್ಗೆ ನಾವು ಮಾತಾಡಲ್ಲ. ಅದು ನಮ್ಗೆ ಅಣ್ಣವ್ರು ಹೇಳ್ಕೊಟ್ಟಿರೋ ಪಾಠ. ಇವತ್ತು ಅಷ್ಟೇ, ನಾಳೆನೂ ಅಷ್ಟೇ. ಇಡೀ ಚಿತ್ರರಂಗದಲ್ಲ, ಇಡೀ ಭಾರತದ ಚಿತ್ರರಂಗದಲ್ಲೇ ರಜನಿಕಾಂತ್ ಹೆಂಗೆ ಇದೋ ನಮ್ಮ ಕರ್ನಾಟಕಕ್ಕೆ ಶಿವಣ್ಣವ್ರು ಹಂಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಒಂದು ನಿಮಿಷ ಸರ್. ಶಿವಣ್ಣ ಹೇಳಿದ್ರು ಮೊನ್ನೆ, ಸುಮ್ಮನೆ ರಯ್ಯ, 38 ವರ್ಷದಿಂದನೂ ನಾನು ನೋಡ್ತೇನೆ ಇದೀನಿ ಜೈ ಶಿವಣ್ಣ ಅಂತ. ಶಿವಣ್ಣ, ನೀವು ಹುಡ್ದಾಗಿಂದನೇ ರಾಜ್ಕುಮಾರನ್ನ ಕೇಳ್ಕೊಂಡು ಬಂದ್ಬಿಟ್ಟಿದ್ದೀರಾ 63 ವರ್ಷದಿಂದ. ಆಮೇಲೆ 38 ವರ್ಷದಿಂದ ಶಿವಣ್ಣ ಅನ್ನೋದು ಬಿರುದು ಬಿದ್ದಿದೆ. ಆ ಥರ ನೀವು ಹೆಂಗೆ ಹೇಳಿ ಶಿವಣ್ಣ, ನೀವು 63 ವರ್ಷದಿಂದ ನಿಮ್ಮ ಕಿವಿಲಿ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಜಯಂಕಾರ, ಆಮೇಲೆ 38 ಶಿವಣ್ಣ, ಶಿವರಾಜ್ಕುಮಾರ್ ಅನ್ನೋ ಜಯಂಕಾರ ಸದಾ ಕರ್ನಾಟಕದಲ್ಲಿ ಮುಳುಗ್ತಾನೆ ಇದೆ. ಶಿವಣ್ಣ ನೀವು ಇರೋವರೆಗೂ ಕರ್ನಾಟಕದಲ್ಲಿ ರಾಜ್ಕುಮಾರ್, ಶಿವಣ್ಣ, ಅಪ್ಪು ಬಾಸ್ ಅನ್ನೋದನ್ನ ಸಂಪೂರ್ಣವಾಗಿ ಜಯಂಕಾರ ಉಳಿಸ್ತಾನೆ ಇರ್ತೈತೆ. ಅದ್ರಲ್ಲಿ ಯಾವನು ತಡೆಯಕ್ಕಾಗಲ್ಲ. ಆಮೇಲೆ ಒಂದೇ ಒಂದು ಹೇಳ್ತೀನಿ, ಇದು ಡಮ್ಮಿ ಬ್ಯಾಟು, ಬರೀ ಮನೋರಂಜನೆಗೆ ಮಾತ್ರ. ಯಾವುದೇ ನಮ್ಮ ದುರುದ್ದೇಶ ಇಟ್ಕೊಂಡಿಲ್ಲ, ಯಾರ ಮೇಲೂ ಅಕ್ರಮವಾಗಿ ಮತ್ತೆ ವಾರ್ನಿಂಗ್ ಮಾಡಬೇಕು ಅಂತ ಏನಿಲ್ಲ. ನೋಡಿ, ಡಮ್ಮಿ ಬ್ಯಾಟ್, ಯಾವುದೇ ರೀತಿ ಟ್ರೋಲ್ ಮಾಡೋರೇ ಆಗಲಿ. ಸರ್ ಒಂದೇ ನಿಮಿಷ ಹೇಳ್ತೀನಿ. ಹೋಗಿ ಒಂದು ನಿಮಿಷ. ಇದು ನೋಡಿ ಸರ್, ಡಮ್ಮಿ ಬ್ಯಾಟ್, ವುಡ್ಡು, ಆಯ್ತಾ? ಇದು ಬೆಳ್ಳಿಲೂ ಮಾಡಿದ್ದು. ಓಕೆ, ಇವಾಗ ಯಾರೋ ಟ್ರೋಲ್ ಮಾಡ್ತಾವ್ರೆ, ಅದು ಮಾಡ್ತಾರೆ, ಅದು ಮತ್ತೆ ಹುಡುಗನ ಅದು ಮಾಡ್ತಾನೆ ಅಂತಾರೆ. ಏನಿಲ್ಲ, ನಾವು ಮನೋರಂಜನೆಗೋಸ್ಕರ ಬರ್ತೀವಿ. ಮನೋರಂಜನೆ, ಅವರು ಅಣ್ಣವ್ರ ಕುಟುಂಬ ಏನಾರ ಜನಗಳು ಮನೋರಂಜನೆ ಕೊಡೋಕ್ಕೆ. ನಾವು ಏನು ಮಾಡ್ತೀವಿ ಹೇಳಿ, ಅವ್ರು ಆರಾಧನೆ ಮಾಡ್ಕೊಂಡು ಎಲ್ಲರಿಗೂ ಮನೋರಂಜನೆಗೋಸ್ಕರ ಈ ಥರ ಸಪೋರ್ಟ್ ಮಾಡ್ತೀವಿ, ಈ ಥರ ಖುಷಿ ಪಡ್ತೀವಿ. ಅಭಿಮಾನಿಗಳಿದ್ರೆ ನಾವು ಖುಷಿ ಪಡ್ತೀವಿ ಹೊರತು ಯಾವುದೇ ದುರುದ್ದೇಶ ಇಲ್ಲ, ಯಾರ ಮೇಲೂ ಅಕ್ರಮ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಮನೋರಂಜನೆಗೆ ಮಾತ್ರ. ದಯವಿಟ್ಟು ಯಾವುದೇ ರೀತಿ ಯಾವ ಟ್ರೋಲರು ಕೂಡ ಏನು ಮಾಡಬೇಡಿ. ಪಾಪ ಡಮ್ಮಿ ಬ್ಯಾಟು
ಇವ್ರು ಇದು ಮಾಡಿದ್ದಾರೆ, ಯಾವುದೂ ಇದಿಲ್ಲ. ಈ ಲುಕ್ ನಲ್ಲೇ ಬರಬೇಕು ಅನ್ನೋ ಆಸೆ ಇವತ್ತಿನ ಶೋಗೆ ಯಾಕೆ ಕಾರಣಕ್ಕೋಸ್ಕರ ಅಂತ ಈ ಲುಕ್ ನಲ್ಲೇ ಬರಬೇಕು ಅನ್ನೋ ಸರ್ ಯಾಕೆ ಕಾರಣ ಅಂದ್ರೆ ಶಿವಣ್ಣ ಅವರ ಜೋಗಿ ಮಾದೇಶ ಸರ್ ಇಲ್ಲಿವರೆಗೂ ಶಿವಣ್ಣ ಅವ್ರ ಕರಿಯರ್ ಅಲ್ಲಿ ಅವ್ರು ಹಾಕಿರೋ ಕಾಸ್ಟ್ಯೂಮ್ ಅಷ್ಟೂ ಒಂಥರ ಮೈಲಿಗಲ್ಲಾಗಿದೆ. ಶಿವಣ್ಣ ಅವ್ರದ್ದು ಜೋಗಿ ಇರ್ಬೋದು, ಮಾದೇಶ ಇರ್ಬೋದು, ಸಂತ ಇರ್ಬೋದು, ಮಫ್ತಿ ಇರ್ಬೋದು, ಜೋಗಯ್ಯ ಇರ್ಬೋದು, ಸೊ ಎಲ್ಲ ಒಂದು ಟ್ರೆಂಡ್ ಆಗಿದೆ ಸರ್. ಶಿವಣ್ಣ ಏನ್ ಹಿಡಿದ್ರು ಟ್ರೆಂಡೇ. ಸೊ ಹಾಗಾಗಿ ನಾವು ಬಾಲಕೃಷ್ಣ ಅವ್ರಿಗೂ ಹಾಕಿದ್ದಾರೆ ಆ ನಾವು ಶಿವಣ್ಣನ ಕಾಸ್ಟ್ಯೂಮ್ ಅಲ್ಲಿ ಬರೋದು ಕಾರಣ ಒಂದು ಮನರಂಜನೆಗೋಸ್ಕರ ಇರುತ್ತೆ ಹೊರತು ಯಾವುದೇ ರೀತಿ ಕಾನೂನು ಉಲ್ಲಂಘನೆ ಇರೋದಿಲ್ಲ. ನಾವು ನಮ್ಮ ದೊಡ್ಡ ಮನೆ ಅಭಿಮಾನಿಗಳ ಪ್ರಾಮುಖ್ಯತೆ ಯಾವತ್ತು ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಇರುತ್ತೆ ಹೊರತು ಬೇರೆ ಯಾವ್ದ್ರಲ್ಲೂ ಇರೋದಿಲ್ಲ ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಶಿವಣ್ಣ ಅಭಿಮಾನಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್ ಬೆಂಗಳೂರು.